ಈಚೆ ತಂಚಾಗಿರುತ್ತೆ. ಶುಗರ್ ಕೇನ್ ಕಬ್ಬು. ವೆಲ್ಕಮ್ ಬ್ಯಾಕ್ ಟು ಮಮತಾ ಚೋಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ನಾನು ಇವಾಗ ಪಾಲಕ್ ಸೊಪ್ಪಿಂದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟ್ ಬಾಣಲೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗಿದ್ಮೇಲೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊತೀನಿ. ಕೊಬ್ಬರಿ ಎಣ್ಣೆನ ಒಂದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊತಾ ಇದ್ದೀನಿ. ಆ ಆಯಿಲ್ ಕೂಡ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿಬೇಕು. ಅದಾಗಿದ್ಮೇಲೆ ಇದಕ್ಕೆ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ನು, ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಇದನ್ನು 1 by 1 ಆ್ಯಡ್ ಮಾಡ್ಕೊತೀನಿ. ಇವತ್ತು ಬೇಬಿ ಬಾಕ್ಸ್ಗೆ ಪಾಲಕ್ ಸೊಪ್ಪಿನ ಪಲ್ಯ ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ತುಂಬ ಇಂಗ್ರೀಡಿಯೆಂಟ್ಸ್ ಮಾಡ್ತಾಯಿದ್ದೀನಿ. ಬಟ್ ವೆರಿ ಫಸ್ಟ್ ನಾನು ಪಾಲಕ್ ಸೊಪ್ಪಿನದು ಪಲ್ಯ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಬೇಗ ಬೇಗ ಆಗುತ್ತೆ. ನಾನು ತುಂಬ ಹಿಂದಿನ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ನಾನು ಆದಷ್ಟು ಬೇಬಿಗೆ ಫ್ರೂಟ್ಸ್ಗಿಂತ ಜಾಸ್ತಿ ಈ ಥರ ಸೊಪ್ಪು ತರಕಾರಿ ಪಲ್ಯನೇ ಅವಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಕಳಿಸ್ತಾ ಇದ್ದೀನಿ. ಹೇಗಿದ್ದರೂ ಮನೇಲಿ ಬಂದಮೇಲೆ ಫ್ರೂಟ್ಸ್ ತಿಂತಾಳೆ. ಈ ಥರ ಸೊಪ್ಪು ತರಕಾರಿ ಎಲ್ಲ ಮನೇಲಿ ಸ್ವಲ್ಪ ಫೋರ್ಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಸ್ಕೂಲಿಗೆ ಕೊಟ್ಬಿಟ್ರೆ ಅವಳು ತಿಂತಾಳೆ ಅನ್ನೋ ಗ್ಯಾರಂಟಿಯಿಂದ ನಾನು ಈ ಥರ ಪಲ್ಯಗಳನ್ನೆಲ್ಲ ನಾನು ಸ್ನ್ಯಾಕ್ಸ್ ಬಾಕ್ಸ್ಗೆ ಕೊಡ್ತಾ ಇದ್ದೀನಿ. ಆನಿಯನ್ನು ಸ್ವಲ್ಪ ಕೆಂಪಗಾಗಲಿ ಅಂತ ಹೇಳಿಬಿಟ್ಟು ಪ್ಲೇಟ್ ಕವರ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ನೋಡೋಣ ಹೇಗೆ ಆಗಿದೆ ಅಂತ. ಆಲ್ಮೋಸ್ಟು ಪಿಂಕಿಶ್ ಕಲರ್ ಬಂದಿದೆ. ಸೊ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ. 1 ಕಟ್ಟು ಫುಲ್ಲು ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಪಲ್ಯ ಮಾಡೋದ್ರಿಂದ ಆರಾಮಾಗಿ ಖಾಲಿ ಆಗುತ್ತೆ. ಈ ಸೊಪ್ಪನ್ನ ನಾವು ಕಟ್ ಮಾಡಿಕೊಂಡು ನೀಟಾಗಿ ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಆಮೇಲಿಂದ ಪಲ್ಯಕ್ಕೆ ಆ್ಯಡ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಅದು ನೀರು ಎಷ್ಟು ಬಿಡುತ್ತೆ ಅಂತಂದರೆ ಅಷ್ಟು ನೀರು ಕಂಟೆಂಟ್ ಇರುತ್ತೆ. ಇದು ಆ್ಯಕ್ಚುಲಿ ಇದನ್ನು ಫ್ರೈ ಮಾಡ್ತಾ ನೀರು ಸುಣಿಸ್ತಾ ಕಾಯಿಸ್ಕೊಂಡು ಕೂತ್ಕೊಂಡ್ರೆ ಅದೇ ಟೈಮ್ ಹಿಡಿದ್ಬಿಡುತ್ತೆ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಆರ್ಗ್ಯಾನಿಕ್ದು. ಅದಾಗಿದ್ಮೇಲೆ ನೀರು ಸುಂಡೋದಕ್ಕೆ ಅಂತ ಮತ್ತೆ ಪ್ಲೇಟ್ ಕವರ್ ಮಾಡ್ತಾ ಇದ್ದೀನಿ. ಇದು ನೀರು ಸುಂಡೋದೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಅಷ್ಟೊತ್ತು ನಾವು ಫ್ರೈ ಮಾಡ್ತಾ ಕೂತ್ಕೊಂಡ್ರೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ಸುಂಡೋಗ್ಬಿಡುತ್ತೆ. ನಾನು ಅದಕ್ಕೆ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೆಂದಿದೆ ಅಂತ ಅನ್ಸಿದ ತಕ್ಷಣ ನಾನು ಆಫ್ ಮಾಡ್ಕೊಂಡು ಬಿಡ್ತೀನಿ. ಒನ್ ಮೋರ್ ಇಂಗ್ರೀಡಿಯೆಂಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಪಲ್ಯಗಳಿಗೆಲ್ಲ ನಾನು ಜಾಸ್ತಿ ಫ್ರೆಶ್ ಕೋಕೋನಟ್ನ ತುರಿದ್ಬಿಟ್ಟು ಆ ತುರಿಗಳನ್ನ ಆ್ಯಡ್ ಮಾಡ್ಕೊತೀನಿ. ಇದರಿಂದ ಸೊಪ್ಪು ಸ್ವಲ್ಪ ಒಗ್ರು ಅನ್ಸೋದೆಲ್ಲ ನಮಗೆ ಏನೂ ಫೀಲ್ ಆಗೋದಿಲ್ಲ. ಈ ತೆಂಗಿನಕಾಯಿ ಇರುತ್ತಲ್ಲ, ಅದೊಂಥರ ಚೀವ್ ಮಾಡಬೇಕಾದ್ರೆ ಒಂಥರ ರಸ ಚೆನ್ನಾಗಿ ಅನಿಸುತ್ತೆ. ಸೊ ಆರಾಮಾಗಿ ಸೊಪ್ಪೆಲ್ಲ ತಿನ್ಕೊಬೋದು. ಈ ಥರ ಮಾಡಿಬಿಟ್ಟು ಮಕ್ಳುಗಳಿಗೆಲ್ಲ ಕೊಟ್ಟರೆ ಅವರು ಆರಾಮಾಗಿ ತಿನ್ಕೋತಾರೆ. ನಮ್ಮ ಬೇಬಿ ಏನೋ ನನಗೆ ಸತಾಯಿಸೋದಕ್ಕೆ ಹೋಗೋದಿಲ್ಲ. ಕೋಕೋನಟ್ ಹಾಕಿಲ್ಲ ಅಂತಂದರೆ ನಮಗೇ ಒಂಥರ ಬೇಜಾರಾಗುತ್ತೆ. ಸೊ ಅದಕ್ಕೆ ಈ ಥರ ಆ್ಯಡ್ ಮಾಡಿಬಿಟ್ಟು ಪಲ್ಯ ಮಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಬೇಬಿ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನೀಟಾಗಿ ರೆಡಿಯಾಗಿ ಕುತ್ಕೊಂಡಿದ್ದಾಳೆ, ಟಿ ವಿ ನೋಡ್ತಾ ಇದ್ದಾಳೆ. ಹೇಗಿದ್ರು ಒಂದು ಸ್ವಲ್ಪನೇ ಅಲ್ವ ತಿನ್ನೋದು, ಬೇರೆ ಏನು ಮಾಡೋದಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾನು ಸೊಪ್ಪನ್ನೇ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗಬೇಕಾಗಿದೆ, ನಮ್ಮ ರಿಲೇಟಿವ್ಸ್ದು. ಅಂದರೆ ನಮ್ಮ ಮಾವನ ಮಗಳು ಮದುವೆ ಇದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಸೊ ಬೇಬಿ ಸ್ಕೂಲ್ಗೆ ಹೋಗುವಷ್ಟರಲ್ಲಿ ಪಾಲಕ್ ಸೊಪ್ಪಿನ ಪಲ್ಯ ಒಂದೇ ರೆಡಿಯಾಗಿದ್ದು. ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಬಾಕ್ಸ್ಗೂ ಇಟ್ಬಿಟ್ಟು ಅವಳಿಗೊಂದು ಸ್ವಲ್ಪ ತಿನ್ನೋಷ್ಟು ತಿನ್ನಲಿ ಅಂತ ಹೇಳಿಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸ್ತಾ ಇದ್ದೀನಿ. ಗೈಸ್ ಬನ್ನಿ, ಇವತ್ತು ಬೆಳಿಗ್ಗೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ನೋಡೋಣ. ಇವಾಗ ನಂದು ಊಟ ಟೈಮ್ ಆಗಿದೆ. ಸೊ ನಾನಿವಾಗ ಊಟ ಬಡಿಸ್ಕೊತೀನಿ. ಏನೇನು ಮಾಡಿದ್ದೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಗಾಯ್ಸ್, ಇವತ್ತು ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಎಲ್ಲ ಪ್ಲೇಟ್ ಹಾಕ್ಕೊಂಡು ತೋರಿಸ್ತೀನಿ. ಫಾಸ್ಟ್ ಶಾವಿಗೆ ಬಾತ್.
ಶಾವಿಗೆ ಉಪ್ಪಿಟ್ಟು ಏನು ಹೇಳ್ತೀರೋ ಹೇಳಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ಮಾಡಿದ್ದಿತ್ತು. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ. ಆ್ಯಕ್ಚುಲಿ ಇದು ನಾನು ಈವ್ನಿಂಗು ಡಿನ್ನರ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರೋದು. ಇದೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಬಿಸಿ ಬಿಸಿಯಾಗಿದೆ ಅಲ್ಲ, ಸ್ವಲ್ಪ ಹೇಗೆ ಬಂದಿದೆ ಅಂತ ಒಂದ್ಸರಿ ಟೇಸ್ಟ್ ಮಾಡ್ತೀನಿ. ಇದು ಬಾಳೆಕಾಯಿ ಫ್ರೈ. One, two, three. ಸಾಕು. ಸೊಪ್ಪು, ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಸೊಪ್ಪು ನಾನು ಜಾಸ್ತಿನೇ ತಗೋತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇವಾಗ ಬನ್ನಿ. ಇದು ಬೇಳೆ ಸಾಂಬಾರ್. ಇಲ್ಲಿ ನೋಡಿ, ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸ್ ಆ್ಯಂಡ್ ಮೂಲಂಗಿ. ದಿಸ್ ಇಸ್ ಮೈ ಫಾಸ್ಟ್ ಫುಡ್ ಇನ್ ಎ ಡೇ. ಅನ್ನ ಸಾಂಬಾರ್, ಸ್ವಲ್ಪ ಶಾವಿಗೆ ಉಪ್ಪಿಟ್ಟು, ಬನಾನಾ ಫ್ರೈ ಆ್ಯಂಡ್ ಪಾಲಕ್ ಸೊಪ್ಪು ಫ್ರೈ. ಬ್ಯಾಂಗ್ಳೂರಲ್ಲಿರೋ ತರಕಾರಿಗಳು, ಸೊಪ್ಪುಗಳು ತಿನ್ನೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ರೀಸೆಂಟ್ ನ್ಯೂಸ್ ಎಲ್ಲ ನೋಡಿದ್ರೆ ಅದರಲ್ಲಿ ವೆರಿ ಪಾಯ್ಸನಸ್ ಲೆಡ್ ಕಂಟೆಂಟ್ ಫೌಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆರಿ ಸ್ಕೇರಿ ಟು ಹೀಟ್. ಮೋರಿ ನೀರು ಯೂಸ್ ಮಾಡಿಕೊಂಡು ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟೇಜ್ ವಾಟರ್ ಯೂಸ್ ಮಾಡಿಕೊಂಡು ಗ್ರೋ ಅಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ತುಂಬ ಭಯ ಆಗ್ತಾ ಇದೆ. ಈ ಸೊಪ್ಪಿನ ಪಲ್ಯಗೆ ನಾನು ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕಿರೋದು. ಸೊ ಸಾಕು ಖಾರ ಎಲ್ಲ. ಆ್ಯಂಡ್ ಫ್ರೆಶ್ ತೆಂಗಿನಕಾಯಿನ ಸ್ವಲ್ಪ ತುರಿದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಅದು ಮುದ್ದೆ ಮುದ್ದೆ ಸಿಗ್ತಾ ಇದೆ. ಸಾಕಾಗ್ತಾ ಸ್ವಲ್ಪ. ಬೇಬಿ ಸ್ವಲ್ಪ ಮಸ್ಸೊಪ್ಪು ತಿನ್ನೋಕ್ಕೆ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ನಾನು ಇವಾಗ ಸೊಪ್ಪಿನ ಪಲ್ಯ ಮಾಡಿಬಿಡ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಆದರೆ ಆರಾಮಾಗಿ ಸಾಂಬಾರಿಗೆ ಸೇರಿಸ್ಕೊಂಡು ತಿನ್ನಿಸ್ಬಿಡ್ತೀನಿ. ಇದು ಬನಾನಾ ಫ್ರೈ. ಸೂಪರ್. ಇದು ನಮ್ಮ ಅತ್ತೆ ಸಂತೋಷ್ ಅವ್ರ ಅಮ್ಮ ಮಾಡ್ತಾರೆ ಇದೆಲ್ಲ. ಅವ್ರ ರೆಸಿಪಿ ಇದು. ನಮ್ಮ ಸಂತೋಷಕ್ಕೆ ತುಂಬ ಇಷ್ಟ ಇದೆಲ್ಲ. ನಾನು ಅವ್ರ ಮೇಲೆ ಕಲ್ತ್ಕೊಂಡಿರೋದು. ಸಕ್ಕತ್ತಾಗಿದೆ, ಖಾರವಾಗಿದೆ. ಒಂದು ಸ್ವಲ್ಪ ಎಡ್ಜಿದೆಯಲ್ಲ, ಒಂದು ಸ್ವಲ್ಪ ಕ್ರಂಚಿಯಾಗಿರಬೇಕು. ಕ್ರಂಚಿಯಾಗಿದೆ ನಂದನು. ಸಕ್ಕತ್ತಾಗಿದೆ. ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಬೆಳ್ಳುಳ್ಳಿ ಸಿಗ್ತಾ ಇದೆ. ಅಲ್ಲಿ ಬೆಳ್ಳುಳ್ಳಿ ಸಿಕ್ತಾಗ ಗಮ್ಮ ಅಂತ. ಸೂಪರ್. ಶಾವಿಗೆ ಉಪ್ಪಿಟ್ಟು ಬ್ರೇಕ್ಫಾಸ್ಟಿಗೆ ಮಾಡಿದ್ದು ನೋಡಿ. ಕ್ಯಾರೆಟ್ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ, ಎಲ್ಲ ಸಣ್ಣಕ್ಕೆ ಹೆಚ್ಚಿಬಿಟ್ಟಿದ್ದೀನಿ ನಮ್ಮ ಬೇಬಿ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಮತ್ತು ಬಟಾಣಿ ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ಮಾಡ್ತೀನಿ. ಇದಕ್ಕೂ ಅಷ್ಟೇ ಫ್ರೆಶ್ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ ಲಾಸ್ಟಲ್ಲಿ. ಸಕ್ಕತ್ತಾಗಿದೆ.
ಬೇಬಿನೂ ಬೆಳಿಗ್ಗೆ ತಿನ್ಕೊಂಡು ಹೋದ್ಲು ಆರಾಮಾಗಿ. ಅವ್ರಿಗೆ ಇಷ್ಟ ಆದರೆ ತಿನ್ಕೊಂಡು ಹೋಗ್ತಾಳೆ. ಚೆನ್ನಾಗಿದೆ. ನಂದಿದು ಈವ್ನಿಂಗ್ ಡಿನ್ನರ್ ಶಾವಿಗೆ ಉಪ್ಪಿಟ್ಟು. ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಲ್ಲ, ನಾನು ಈವ್ನಿಂಗ್ ಏನು ತಿನ್ನಲ್ಲ. ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದೇ ಈವ್ನಿಂಗಲ್ಲಿ ತಿನ್ಬಿಡ್ತೀನಿ, ಸ್ವಲ್ಪ ಅಷ್ಟೇ. ಇವಾಗ ತುಂಬ ವೆರೈಟೀಸ್ ಇಟ್ಕೊಂಡು ತಿನ್ಬಿಡ್ತೀನಿ. ಕಾಳು, ಇದಕ್ಕೆ ಬೇಳೆ ಯೂಸ್ ಮಾಡಿದ್ದೀನಲ್ಲ, ಬೇಳೆ ಸಾಂಬಾರಿಗೆ ಇಲ್ಲೂ ವೆಜಿಟೇಬಲ್ಸ್ ಎಲ್ಲ ಇದೆ. ಕಾಳಾಯಿತು, ಈ ವೆಜಿಟೇಬಲ್ಸ್ ಎಲ್ಲ, ಇಲ್ಲೂ ಎಷ್ಟೊಂದು ವೆಜಿಟೇಬಲ್ ಇದೆ. ಇಲ್ಲೂ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ ಆ್ಯಂಡ್ ಸೊಪ್ಪು ಪಲ್ಯ. ಸೊ ಕಂಪ್ಲೀಟ್ ಮೈ ಬ್ಯಾಲೆನ್ಸ್ಡ್ ಫುಡ್. ಈಗ ಅನ್ನ ಸಾಂಬಾರು ತಿಂತೀನಿ. ನಂಗೆ ಈ ಥರ ತುಂಬ ತರಕಾರಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸಕ್ಕತ್ತಾಗಿದೆ. ಇದನ್ನೆಲ್ಲ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಗೈಸ್. ನಾನಿವಾಗ ನನ್ನ ಫುಡ್ನ ಕಂಪ್ಲೀಟ್ ಮಾಡ್ತೀನಿ. I'll catch you guys in later. ಯಾಕೆ ವಾಶ್ ಮಾಡ್ತಾ ಇದೆಯಾ ಬಂಗಾರಿ? ಓಕೆ, ನೈಸ್ ಚಿನ್ನು. ನೋ, ಐ ವಾಂಟ್ ಟು ಡೂ ಲೀವ್ ಇಟ್. Why do you want to wash, baby? Why are you washing all this? Because mom and me refuse to more. That's why. Okay, tell me, turn here and tell me, why are you washing all this? My mom is just one. That's why. Turn here. Why? My mom is okay that. Oh, that's why I washed the dish. It is not audible. Clearly you say, baby, yeah? Thank you so much, Chinnu. You are helping me a lot. I love you, baby. I love you too. I'm finally free from school. That should be here. From here afterwards, you only will wash all the vessels. Yeah. Only morning me, you know. Okay. Only me. Okay. What? You What? not. Okay. What, Chinna? What you? Only you? What you will do? I repair the parts. Vessels. Vessels. What you will do for vessels? Yes. What you will do? Wash the vessels. Okay. You only will do. You like to do. Yeah. I like to. Hi, Dad. I like to wash and clean and use the Okay. Sweeping. You like all this? yes. Only me. Okay, you only will do. Nice, Chinnu. Yeah, every kid should know all this. What, Chinna? Only me only. Okay, morning you only will do. Nice, baby. You are my love. Thank you so much, Chinnu. I'm so happy. I cleaning and washing and Hmm. me Yeah. just change. Okay. Okay, nice, Chinnu. Nice. And me pujas. Okay. You like to do all this? You only will do pujas and all. Nice to hear all this, Chinnu. You should be know all these things along with your studies, okay? Before I was not doing all these things, Chinna. Now only I learned everything. You are means you only doing all these things now means I'm so happy. You are a very, very good baby.
A square. ಏನ್ ಚಿನ್ನ ಏನ್ ಬೇಕು ಚಿನ್ನ ನಿನ್ಗೆ? ಪುರಿ ಯಾರ್ ತಂದಿರೋದು ಇದನ್ನ? ವಾಟ್? ತಲೆ ಮೇಲೆ ತರ ಇಟ್ಕೊಬಾರ್ದು ಚಿನ್ನ, ಎಲ್ಲ ಗಲೀಜಾಗಲ್ವಾ? ಯಾರ್ ತಂದಿದ್ದು ಈ ಪುರಿನ? ನಮ್ಮಪ್ಪ. ಕಾಲ್ಗೆಲ್ಲ ಹಾಕತಿಯಲ್ಲ ಪಪ್ಪು. ಅಜ್ಜಿ ಚಿನ್ನು, ಅಜ್ಜಿ ತಂದು ಕೊಟ್ಬಿಟ್ಟು ಹೋಗೈತೆ, ಯಾರೋ ತೀರೋಗಿದಾರಲ್ಲ ಅಲ್ಲಿಗೆ. ಏನಕ್ಕೆ ಸತ್ತೋಗೋರು ಯಾರು? ಅವರು ಜಂಕ್ ತಿಂದು ತಿಂದು ಸತ್ತೋದ್ರು. ಮಾಮ್ ಕಡ್ಲೆ ಪುರಿನಾ? ಇದು ಯಾರು ತಂದಿದ್ದು ಹೇಳು? ಕಾಲು ಅಜ್ಜಿ. ತಗೋ ಕಾಲು ಕಾಳು ನಾನ್ ತಿಂತಿದ್ ಬಿಡು. ತಗೋ. ಇಷ್ಟೇ ಚಿನ್ನ, ಅದಾದ್ಮೇಲಿಂದ ಮಮ್ಮು ತಿನ್ಬೇಕು, ಓಕೆನಾ? ಯಾರು ತಂದಿದ್ದು ಹೇಳು ಕಡ್ಲೆ ಪುರಿ? ಅಮ್ಮ. ಅಜ್ಜಿ ಕಣೋ. ಅಮ್ಮ. ಅಜ್ಜಿ, ನಮ್ಮಮ್ಮ ತಂದಿರೋದು. ನಮ್ಮಮ್ಮ ತಂದಿರೋದು ಗೊತ್ತಾ ಕಡ್ಲೆ ಪುರಿನ? ನಾನು ಒಬ್ಳೇ ಇರ್ಬೇಕು. ನಿನ್ಗೋಸ್ಕರನೇ ತಂದಿರೋದು. ಜಂಕ್ ತಿನ್ನಕ್ಕಿಂತ ಅಟ್ಲೀಸ್ಟ್ ಇದೇ ತಿನ್ನು, ಆಯ್ತಾ? ನಮ್ಮೂರಲ್ಲಿ ನಾವು ಚಿಕ್ಕವರಾಗಿದ್ದಾಗೆಲ್ಲ ನಾವ್ ಇದೇ ತಿಂತಾ ಇದ್ದಿದ್ದು, ಆಯ್ತಾ? ನಮ್ಗಿದೇನೆ ತಿಂಡಿ ಅಂದ್ರೆ ಕಡ್ಲೆ ಪುರಿ ಅಷ್ಟೇ, ಆಯ್ತಾ? ಇವಾಗ ನೋಡು ಎಷ್ಟು ತರ ತಿಂಡಿಗಳೆಲ್ಲ ಬಂದ್ಬಿಟ್ಟಿದೆ, ಅದೆಲ್ಲ ನಾಟ್ ಗುಡ್. ಇದು somehow ಇಟ್ಸ್ ಓಕೆ, ಗುಡ್. ಇದ್ರಲ್ಲಿ ಯಾವುದೇ ತರ ಏನು ಕೆಮಿಕಲ್ ಇಲ್ಲ, ಏನು ಶುಗರ್ ಇಲ್ಲ, ಏನಿಲ್ಲ, ವೆರಿ ಗುಡ್, ಆಯ್ತಾ? ಇದನ್ನ ತಿನ್ಬೋದು, ನೀಟಾಗಿ ತಿನ್ನು, ಆ ತರ ಎಲ್ಲ ತಿನ್ಬಾರ್ದು ಚಿನ್ನ. ನೀಟಾಗಿ ತಿನ್ನು ಚಿನ್ನ, ನೀಟಾಗಿ ಗುಡ್ ಮಗ ನೀನು. ಓಕೆಪ್ಪ, ಹಾಕ್ತೀನಿರಪ್ಪ. Baby, you have one more surprise. ಇಲ್ಲಾಡು, ಫುಲ್ ಆಫ್ ಶುಗರ್ ಕೇನ್, ಕಬ್ಬು. ಅಜ್ಜಿ ತಂದಿರೋದು ಕಬ್ಬು. ಇದೆಲ್ಲ ನನ್ಗೆ. ಅದು ಮಮ್ಮು ತಿಂದ್ಮೇಲೆ ಅಜ್ಜಿ ಬರುತ್ತೆ, ಅಜ್ಜಿ ಕೈಲಿ ಕಟ್ ಮಾಡಿಸ್ಕೊ, ಆಯ್ತಾ? ನಮ್ಮಮ್ಮ ತಂದಿರೋದು ಕಬ್ಬು, ಆಮೇಲಿಂದ ಕಡ್ಲೆ ಪುರಿ, ನಮ್ ಪುಟಾಣಿಗೆ, ನಮ್ ಬೇಬಿಗೆ, ನಮ್ ಬೇಬಿ ಡಾಲ್ಗೆ, ನಮ್ ಚಿನ್ನ ಬೇಬಿ ಡಾಲ್ಗೆ. ಓನಮ್ಮ, ದಿನ ಸ್ವಲ್ಪ ಸ್ವಲ್ಪ ತಿನ್ಬೇಕು, ಆಯ್ತಾ ಚಿನ್ನು? ಕಬ್ಬು ಇವತ್ತು ಇದೊಂದು ತಿನ್ನು, ಇದಿಷ್ಟು, ಆಯ್ತಾ? ಇದೆಲ್ಲ ಹಂಗೆ ಇಟ್ಕೊ, ದಿನಾಗ್ಲೂ ತಿನ್ನುವಂತೆ, ಓಕೆನಾ? ನಾನು ಮಮ್ಮು ತಿಂದ್ಮೇಲೆ ಕೊಡ್ತೀನಿ, ಇವಾಗ್ಲೇ ಅಲ್ಲ. ಫಸ್ಟ್ ಮಮ್ಮು, ಓಕೆನಾ? ಓಕೆ 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 ಚಿನ್ನು. ಈವ್ನಿಂಗು ಹಾಗೆ ಬೇಬಿನ ತಿರುಗಿಸೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವಿ. ಬೇಬಿ ಕರ್ಡ್ ರೈಸ್ ಬೇಕು ಅಂತ ಹಠ ಹಿಡಿದ್ಬಿಟ್ಲು. ಸೊ ಅವಳು ಕರ್ಡ್ ರೈಸ್ ತಿಂತಾ ಇದ್ದಾಳೆ. ನಾನೇನು ತಿಂದಿಲ್ಲಪ್ಪ, ನಂದು ಈವ್ನಿಂಗು ನಮ್ಮದು ಮನೆಯಲ್ಲಿ ಡಿನ್ನರ್ ಇದೆ. ಸೊ ನಾನೆಲ್ಲೂ ಆಚೆ ಕಡೆ ತಿನ್ನಲ್ಲ, ಅವರಿಬ್ಬರು ನೋಡ್ತಾ ಇದ್ದೆ ಅಷ್ಟೇ. ನಮ್ಮ ಬೇಬಿಗೆ ಕರ್ಡ್ ರೈಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ದ್ರಾಕ್ಷಿ, ಪೊಮಗ್ರೆನೇಟು ಅದನ್ನೆಲ್ಲ ಹಾಕಿಕೊಟ್ರೆ ಅವಳಿಗೆ ತುಂಬ ಇಷ್ಟಪಟ್ಟಿರ್ತಾಳೆ. ಸೊ ಹಠ ಮಾಡಿ ನಂಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡು ತಿಂತಾ ಇದ್ದಾಳೆ. ಮಮ್ಮ ನನ್ನ ಹೆಲ್ದಿನೇ ಮಮ್ಮ ತಿನ್ನೋದು, ನನ್ನ ಜಂಕ್ ತೊಗೊಳಮ್ಮ ಅಲ್ಲ ಮಮ್ಮ, ಪ್ಲೀಸ್ ಮಮ್ಮ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಪಾಪ ತಕ್ಕೊಂಡು ತಿಂತಾ ಇದೆ. ನಾನು ಹೋಗ್ಲಿ ಬಿಡು ಒಂದ್ಸರಲ್ವ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ಇರು ಪಪ್ಪ ಇವಾಗ ಪಪ್ಪಂಗೆ ಕೊಡ್ತೀನಿ. ಹೇಗಿತ್ತು ಇವತ್ತಿನ ವಿಡಿಯೋ? ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಗಿದ್ರೆ ಲೈಕ್ ಮಾಡಿ
ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.